ಕಾರ್ಣಿಕ ದೈವ ಕೊರಗಜ್ಜನ ಮೊದಲಿನ ಭಾಗವನ್ನು ನೀವೆಲ್ಲರೂ ನೋಡಿರುತ್ತೀರಿ ಎಂದು ಭಾವಿಸುತ್ತೇವೆ. ಇಲ್ಲವಾದರೆ ಮೊದಲಿನ ಭಾಗದ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರುತ್ತೇವೆ. ಅದನ್ನು ನೋಡಿ ನಂತರ ಈ ಭಾಗವನ್ನು ನೋಡಬೇಕಾಗಿ ನಿಮ್ಮೆಲ್ಲರಲ್ಲಿ ನನ್ನ ವಿನಂತಿ. ಬನ್ನಿ, ಕೊರಗಜ್ಜನ ಮುಂದುವರಿದ ಭಾಗವನ್ನು ಶುರು ಮಾಡುತ್ತೇನೆ. ಆದರೆ ಅದಕ್ಕಿಂತಲೂ ಮೊದಲು ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದು ನಮಗೆ ಇನ್ನಷ್ಟು ಮಾಹಿತಿ ವಿಷಯಗಳನ್ನು ನೀಡಲು ಪ್ರೋತ್ಸಾಹ ನೀಡುತ್ತದೆ. ಹಾಗೂ ಕಾರ್ಣಿಕ ದೈವ ಕೊರಗಜ್ಜನ ಜೀವನ ಚರಿತ್ರೆಯನ್ನು ಭಕ್ತಿಪೂರ್ವಕವಾಗಿ ಕೇಳುತ್ತಿರುವ ತಮ್ಮೆಲ್ಲರಿಗೂ ಕೊರಗಜ್ಜನು ಇಷ್ಟಾರ್ಥ ಸಿದ್ಧಿಯನ್ನು ಕರುಣಿಸಲಿ ಎಂದು ಕೇಳಿಕೊಳ್ಳುತ್ತಾ ಕಥೆಯನ್ನು ಮುಂದುವರಿಸುತ್ತೇನೆ. ಹೀಗೆಯೇ ಸಮಯ ಸಾಗುತ್ತಿತ್ತು. ಭೈರಕ್ಕ ಬೈದಿರಿಯ ಮೂಲಸ್ಥಾನದ ನೇಮ ಕೊಡುವ ದಿನವು ಹತ್ತಿರವಾಗತೊಡಗುತ್ತದೆ. ಹಾಗಾಗಿ ಅದಕ್ಕಾಗಿ ಭೈರಕ್ಕ ಬೈದಿರಿ 7 ಜನರು ಹೊತ್ತುಕೊಳ್ಳುವಷ್ಟು ಸಿರಿ ಬಾರೆ ಎಳನೀರಿನ ಹೊದೆ ತೆಗೆದುಕೊಂಡು ಹೋಗುವೆನೆಂದು ತೀರ್ಮಾನ ಮಾಡುತ್ತಾಳೆ. ಆದರೆ ಅದನ್ನು ತೆಗೆದುಕೊಂಡು ಹೋಗಲು ಅವಳಿಗೆ ಜನ ಯಾರೂ ಸಿಗುವುದಿಲ್ಲ. ಕೊನೆಗೆ ಯಾರೂ ಕೂಡ ಸಿಗದ ಕಾರಣ ಅವಳು ಕೊರಗತನಿಯನ ಬಳಿ, ಮಗ, ನೀನು ಹೊತ್ತುಕೊಂಡು ಹೋಗಬಲ್ಲೆಯಾ ಎಂದು ಕೇಳುತ್ತಾಳೆ. ಅಮ್ಮ ಹೇಳಿದ ಮೇಲೆ ನಾನು ಹೇಗೆ ನಿರಾಕರಿಸಲು ಸಾಧ್ಯ ಎಂದು ಕೊರಗತನಿಯ 7 ಜನರು ಹೊತ್ತುಕೊಂಡು ಹೋಗುವುದನ್ನು ನಾನೊಬ್ಬನೇ ತುಂಬುತ್ತೇನೆ. ಆದರೆ ಅದರ ಸಲುವಾಗಿ ನೀವು ನನಗೆ 7 ಜನರು ಕುಡಿಯುವಷ್ಟು ಕಲಿಯನ್ನು ಎಂದರೆ ಇರೋಲ್ ಹಣ್ಣಿನ ರಸವನ್ನು ನನಗೆ ಕೊಡಬೇಕು. 7 ಜನರು ತಿನ್ನುವಷ್ಟು ಪುಂಡಿ ಎಂದರೆ ಇದು ಒಂದು ಬಗೆಯ ಕರಾವಳಿಯ ತಿಂಡಿ, ಇದನ್ನು ನನಗೆ ಕೊಡಬೇಕು. 7 ಜನರು ಊಟ ಮಾಡುವಷ್ಟು ಅನ್ನವನ್ನು ನನಗೆ ಬಡಿಸಬೇಕು. 7 ಜನರು ತಿನ್ನುವಷ್ಟು ಎಲೆ ಅಡಿಕೆಯನ್ನು ನನಗೆ ಕೊಡಬೇಕು. 7 ಜನರಿಗೆ ಕೊಡುವಷ್ಟು ಹಣವನ್ನು ನನಗೆ ಕೊಡಬೇಕು. ಹೀಗಿದ್ದಲ್ಲಿ ನಾನು ಖಂಡಿತವಾಗಿಯೂ ಕೂಡ 7 ಜನರು ಕೊಂಡೊಯ್ಯುವ ಹೊದೆಯನ್ನು ಮೂಲಸ್ಥಾನಕ್ಕೆ ತುಂಬುತ್ತೇನೆ ಎಂದು ಹೇಳುತ್ತಾರೆ. ಅದಕ್ಕೆ ಭೈರಕ್ಕ ಬೈದಿರಿಯು ನಗುತ್ತಾ ಒಪ್ಪಿಕೊಳ್ಳುತ್ತಾಳೆ. ಹೀಗೆ 7 ಜನರು ತುಂಬುವಷ್ಟು ಹೊದೆಯನ್ನು ಸಂಗ್ರಹಿಸಿ ತಂದ ಕೊರಗತನಿಯ ಅವನ್ನೆಲ್ಲ ಒಂದೇ ಹೊದೆಯಾಗಿ ಕಟ್ಟಿ ಮನೆಯ ಅಂಗಳದಲ್ಲಿರಿಸುತ್ತಾರೆ. ಹಾಗೂ ಅಮ್ಮ ಭೈರಕ್ಕ ಬೈದಿರಿ ಕೊಟ್ಟಂತಹ 7 ಜನರಿಗಾಗುವಷ್ಟು ಕಲಿಯನ್ನು ಕುಡಿಯುತ್ತಾರೆ. 7 ಜನರು ತಿನ್ನುವಷ್ಟು ಪುಂಡಿಯನ್ನು ತಿನ್ನುತ್ತಾರೆ. ಹಾಗೂ 7 ಜನರು ಊಟ ಮಾಡುವಷ್ಟು ಊಟವನ್ನು ತಿನ್ನುತ್ತಾರೆ. ನಂತರ ಬಂಗುಡೆ ಮೀನನ್ನು ತಿಂದು 7 ಜನರು ತಿನ್ನುವಷ್ಟು ಎಲೆ ಅಡಿಕೆಯನ್ನು ತಿನ್ನುತ್ತಾರೆ. ಎಲ್ಲವನ್ನೂ ತಿಂದು ಮುಗಿಸಿದ ನಂತರ ಮನೆಯ ಮುಂಭಾಗದಲ್ಲಿ ಇಟ್ಟಂತಹ 7 ಜನರು ಹೊರುವಷ್ಟು ಹೊದೆಯನ್ನು ತಲೆಯ ಮೇಲೆ ಇಟ್ಟಂತಹ ಕೊರಗತನಿಯ ಹಿಂತಿರುಗಿ ತನ್ನ ಮನೆಯತ್ತ ಹಾಗೂ ಅಮ್ಮನ ಮುಖವನ್ನು ನೋಡುತ್ತಾ ದುಃಖ ಉಮ್ಮಳಿಸಿ ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡುತ್ತಾರೆ. ಅಮ್ಮ, ಇಷ್ಟರವರೆಗೆ ನನ್ನನ್ನು ಬಹಳ ಪ್ರೀತಿಯಿಂದ ಸಾಕಿದ್ದೀರಿ. ಹಾಗಾಗಿ ಇವತ್ತು ಮನೆಗೆ ಬೆನ್ನು ಕೊಟ್ಟು ಹೊರಟ ನಾನು ಇನ್ನೆಂದೂ ಹಿಂದಿರುಗಿ ಬರುತ್ತೇನೆಂದು ಭಾವಿಸಬೇಡಿ ಎಂದು ಹೇಳುತ್ತಾರೆ. ಅದಕ್ಕೆ ಭೈರಕ್ಕ ಬೈದಿರಿಯು, ಮಗ ತನಿಯ, ಹಾಗೆನ್ನಬೇಡ. ಮೂಲಸ್ಥಾನಕ್ಕೆ ಹೊದೆ ಹೊರಲು ನಿನಗೆ ಜಾತಿಹೀನ ಎಂಬ ಹೆಸರು ಬರುತ್ತದೆಯಾದರೆ ಕುಟುಂಬಕ್ಕೆ ಕೆಟ್ಟ ಹೆಸರು ಬರುತ್ತದೆ ಎಂದು ನಿನಗನ್ನಿಸಿದರೆ ನೀನು ಈ ಹೊದೆಯನ್ನು ಹೊರಬೇಡ ಮಗ ಎಂದು ಹೇಳುತ್ತಾಳೆ. ಆಗ ತನಿಯನು, ಇಲ್ಲ ಅಮ್ಮ, ಒಮ್ಮೆ ತಲೆಯ ಮೇಲಿಟ್ಟ ಈ ಹೊದೆಯನ್ನು ನಾನು ಕೆಳಕ್ಕೆ ಇಳಿಸಲಾರೆ. ನನಗೆ ಮುಂದಕ್ಕೆ ಹೋಗಲು ಅನುಮತಿ ನೀಡಿ ಎಂದು ಅಮ್ಮನ ಪಾದ ಮುಟ್ಟಿ ನಮಸ್ಕರಿಸುತ್ತಾರೆ. ಹೀಗೆ ಹೊದೆಯನ್ನು ಹೊತ್ತ ಕೊರಗತನಿಯ ಮೂಲಸ್ಥಾನಕ್ಕೆ ಹತ್ತಿರವಾಗುತ್ತಾ ಸಾಗುತ್ತಿರುವಾಗ ಮೂಲಸ್ಥಾನದ ನೇಮದ ಚಾಕಿರಿಯ ಮಾನ್ಯರು ದೂರದಿಂದಲೇ ನೋಡಿ 7 ಜನರು ಹೊರುವಷ್ಟು ಹೊದೆಯನ್ನು ಒಬ್ಬನೇ ಹೊತ್ತಿರುವ ಈ ಹುಡುಗ ಯಾರಿರಬಹುದೆಂದು ಆಶ್ಚರ್ಯಪಟ್ಟು ನೋಡುತ್ತಾರೆ. ಕಾಡ ಕೊರಗರ ಜಾತಿಯಲ್ಲಿ ಹುಟ್ಟಿದ ಕೊರಗತನಿಯನೆಂದು ತಿಳಿದ ನಂತರ ಅವರೆಲ್ಲರೂ ಕೋಪದಿಂದ ತನಿಯನನ್ನು ಮೂಲಸ್ಥಾನದ ಹೊರಗಡೆಯೇ ನಿಲ್ಲಿಸುತ್ತಾರೆ. ಮುಂದೆ ಬರದೆ ತಂದ ಹೊದೆಯನ್ನು ಸ್ವಲ್ಪ ದೂರದಲ್ಲಿಯೇ ಕೆಳಗಿಳಿಸಿ ಅವನನ್ನು ದೂರ ನಿಲ್ಲಲು ಹೇಳುತ್ತಾರೆ.
ಇದರಿಂದ ಕೋಪಗೊಂಡ ತನಿಯ, ನಾನು ಹೊತ್ತುಕೊಂಡು ಬಂದಂತಹ ಹೊದೆಯನ್ನು ದೈವಗಳಿಗೆ ಕೊಡಬಹುದಾದರೆ ನಾನು ಯಾಕೆ ಮೂಲಸ್ಥಾನದ ಅಂಗಳದ ಒಳಗಡೆ ಬರಬಾರದು ಹಾಗೂ ನಿಮ್ಮ ಜೊತೆ ಯಾಕೆ ಕುಳಿತುಕೊಳ್ಳಬಾರದು ಎಂದು ಅವರನ್ನು ಲೆಕ್ಕಿಸದೆ ಅಂಗಳದ ಒಳಕ್ಕೆ ಬಂದು ಹೊದೆಯನ್ನು ಕೆಳಗಿಳಿಸುತ್ತಾರೆ. ಹಾಗೆಯೇ ಮೇಲಕ್ಕೆ ಕಣ್ಣರಳಿಸಿ ನೋಡಿದ ತನಿಯ ಅಲ್ಲೇ ಮರದ ತುಂಬ ಬಿಟ್ಟಂತಹ ದಾರಿಪುಳಿ ಎಂಬ ಹಣ್ಣು ಕಾಣುತ್ತದೆ. ಅಲ್ಲಿ ಸೇರಿರುವ ಯಾರನ್ನೂ ಲೆಕ್ಕಿಸದೆ ತನಿಯನು ದಾರಿಪುಳಿ ಹಣ್ಣಿನ ಮರಕ್ಕೆ ಏರಿ ಒಂದು ಕಾಲನ್ನು ಮೂಲಸ್ಥಾನದ ಮಾಡಿನ ಮುಗುಳಿಗೆ ಇಡುತ್ತಾರೆ. ನಂತರ ಆ ಹಣ್ಣುಗಳನ್ನು ಕೊಯ್ದುಕೊಳ್ಳುತ್ತಾರೆ. ಫ್ರೆಂಡ್ಸ್, ಇದರ ಮುಂದುವರಿದ ಭಾಗವನ್ನು ನಾವು ಖಂಡಿತವಾಗಿಯೂ ಮುಂದಿನ ಸಂಚಿಕೆಯಲ್ಲಿ ಅಪ್ಲೋಡ್ ಮಾಡುತ್ತೇವೆ. ನಿಮ್ಮ ಪ್ರೀತಿಯನ್ನು ನಮಗೆ ವಿಡಿಯೋ ಲೈಕ್ ಹಾಗೂ ಶೇರ್ ಮಾಡುವುದರ ಮೂಲಕ ತಿಳಿಸಿ. ಇನ್ನಷ್ಟು ಹೆಚ್ಚಿನ ಮಾಹಿತಿ ವಿಷಯಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.